ನಮಸ್ತೆ ವೀಕ್ಷಕರೇ, ರಾಜ್ಯ ಸರ್ಕಾರ ಮಧ್ಯರಾತ್ರಿ 1 ಗಂಟೆವರೆಗೂ ಬಾರ್ ಮತ್ತು ಹೋಟೆಲ್ಗಳನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ನೀಡಿದೆ. ಸೊ ಈ ವಿಚಾರವಾಗಿ ನಾವು ಸರ್ವೆ ಮಾಡಿದಾಗ ನಮಗೆ ತಿಳಿಬಂದಿರೋ ವಿಷಯ ಏನಂದರೆ, ಇದರಿಂದ ಬರೀ ಅನಾನುಕೂಲಗಳೇ ಹೊರತು ಅನುಕೂಲ ಯಾವುದೂ ಇಲ್ಲ ಅನ್ನೋ ಒಂದಷ್ಟು ಮಾಹಿತಿ ಸಹ ಇದೆ. ರಾಜ್ಯ ಸರ್ಕಾರ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳಂತ ಕೊಟ್ಟು ಅದರಲ್ಲಿ 2,000 ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತಾ ಇತ್ತು. ಸೊ ಈಗ ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಅದನ್ನು ರಿಕವರ್ ಮಾಡೋದಕ್ಕೆ ಈ ರೀತಿಯಾಗಿ ಬಾರ್ ಮತ್ತು ಹೋಟೆಲ್ಗಳನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟು ಹೆಚ್ಚು ಅನಾನುಕೂಲಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋ ಒಂದು ಮಾಹಿತಿ ಸಹ ಬಂದಿದೆ. ಸೊ ಇದರಿಂದ ಅನುಕೂಲ ಆಗ್ತಿದೆಯಾ ಅಥವಾ ಅನಾನುಕೂಲ ಆಗ್ತಿದೆಯಾ, ನಮ್ಮ ಮಹಿಳೆಯರ ಬಾಳೆಯಲ್ಲೇ ಕೇಳೋಣ, ನೋಡೋಣ ಬನ್ನಿ. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಲ್ಲಿ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಇದೇನು ಸರ್ಕಾರ ಲೇಟ್ ನೈಟು 1 ಗಂಟೆ ಅಂತ ಮಾಡಿದೆ ಬಾರ್ ಆ್ಯಂಡ್ ಕ್ಲಬ್ ರೆಸ್ಟೋರೆಂಟ್ಗಳ, ಅದು ಹೆಣ್ಮಕ್ಳು ದೃಷ್ಟಿಲಿ ನೋಡೋಕೆ ಹೋದರೆ ಅದು ಸ್ವಲ್ಪ ಕಷ್ಟ. ಯಾಕಂದರೆ ಹೆಣ್ಮಕ್ಳು ಕೆಲಸ ಮಾಡಿಕೊಂಡು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೆಕೆಂಡ್ ಶಿಫ್ಟ್ ಅವ್ರದ್ದು ಅದು ನೋಡಬೇಕು. ನಾನು ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ. ಈಗ ಗೃಹಲಕ್ಷ್ಮಿ ಯೋಜನೆದು 2-3 ತಿಂಗಳಿಂದ ದುಡ್ಡು ಹಾಕಿಲ್ಲ. ಆ ದುಡ್ಡು ಇದು ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಇದನ್ನೇನಾದರೂ ಮಾಡ್ತಾ ಇದೆಯೇನೋ, ಮಿಡ್ನೈಟ್ 1 ಗಂಟೆವರೆಗೂ ಕ್ಲಬ್ಬು ಅವೆಲ್ಲ ಓಪನ್ನು ಅಂತ. ಇಲ್ಲ, ಇದು 11 ಗಂಟೆಗೆ ಇದ್ದರೆ ಒಳ್ಳೆಯದು ಅಂತೀವಿ. ಈ 1 ಗಂಟೆ ಅಂದರೆ ಅಷ್ಟೊತ್ತಲ್ಲಿ ಕುಡಿಯೋದು, ಈ ರ್ಯಾಷನ್ ಡ್ರಿಂಕ್ ಆ್ಯಂಡ್ ಡ್ರೈವು ಅವೆಲ್ಲ ಆಗಿ ಆಕ್ಸಿಡೆಂಟ್ ಆಗೋದು ಅವೆಲ್ಲ ನೋಡಿದ್ದೀವಿ ಸುಮಾರು. ಅದರಿಂದ 11 ಗಂಟೆನೇ ಬೆಟರು. 1 ಗಂಟೆ ಹೆಣ್ಮಕ್ಳಿಗೆಲ್ಲ ಇದು ಡೇಂಜರು ಅಂತ ಹೇಳ್ತೀವಿ. ಹೆಣ್ಮಕ್ಳಿಗಾಗಿ ಏನು ಮಾಡ್ತಾ ಇದೆ ಈ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಹೆಣ್ಮಕ್ಳಿಗೋಸ್ಕರ ನಾವಿದ್ದೀವಿ ಅಂದ್ಕೊಂಡು ಈಗ ಹೆಣ್ಮಕ್ಳನ್ನೇ ಸರ್ವನಾಶ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೆಣ್ಮಕ್ಳು ಅರ್ಧ ರಾತ್ರಿಲಿ ಕೆಲಸ ಮುಗಿಸ್ಕೊಂಡು ಕ್ಯಾಬಲ್ಲೋ ಇಲ್ಲ ಆಟೋದಲ್ಲೋ ಏನೋ ಅವ್ರ ಅನುಕೂಲಕ್ಕೆ ತಕ್ಕನಾಗೆ ಬರ್ತಾ ಇರ್ತಾರೆ. ಇವರು ಸಿಂಗಲ್ ಪೇರೆಂಟ್ ಮನೇಲಿ ಇರ್ತಾರೆ, ಹೆಣ್ಮಕ್ಳಿಗೋಸ್ಕರ ಕಾಯ್ತಾ ಇರ್ತಾರೆ ಮಧ್ಯ ದಾರಿಯಲ್ಲಿ. ಈಗಲೇ ಗೊತ್ತಿದೆ, ನಮ್ಗೆ ಕಂಡು ಬರ್ತಾ ಇದೆ ಎಲ್ಲೆಲ್ಲೇ ರೇಪ್ಗಳಾಗ್ತಾಯಿದೆ, ತೊಂದರೆಗಳಾಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಗೊತ್ತಾಗ್ತಾ ಇದ್ದು ಸರ್ಕಾರ ಈ ರೀತಿ ಮಾಡ್ತಾ ಇರೋದು ತಪ್ಪಾಗುತ್ತೆ ಅನ್ನೋದು ನಮ್ಗೆ ಅನಿಸಿದ್ದನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಸರ್ಕಾರ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಇದನ್ನು 12 ಗಂಟೆ 1 ಗಂಟೆ ತನಕ ಮುಂದೂಡೋದನ್ನು ತಪ್ಪಿಸಿ ಹೆಣ್ಮಕ್ಳನ್ನ ರಕ್ಷಿಸಬೇಕು ಅಂತ ನಾವು ಸರ್ಕಾರಕ್ಕೆ ಮಾನ್ಯತೆ ಕೊಡ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಇವತ್ತು ಇದು ಕೊಟ್ಟಿದ್ದು ಒಳ್ಳೆಯದು, ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಒಂದು ಅರ್ಥ ತಿಳ್ಕೊಂಡ್ರೆ ಹೆಣ್ಮಕ್ಳಿಗೆ ಸರ್ವನಾಶನ ಮಾಡ್ತಾ ಇದೆ ಅನ್ನೋದನ್ನು ಈ ಅರ್ಥದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಮಕ್ಕಳಿಗೆ ಇವರು ಮನೇಲಿ ದುಡ್ಡೇನ ಕೊಟ್ಟಿರ್ತಾರೆ 2,000 ರೂಪಾಯಿ, ಅದರಲ್ಲಿ ಹುಡುಗರು ಗಂಡಿರ್ತಾರೆ, ಅವ್ರು ಕಿತ್ಕೊಂಡು ಹೋಗೋದು, ಆ ದುಡ್ಡನ್ನ ಖರ್ಚು ಮಾಡೋದು ಮನೆಗೆ. ಈ ಕಡೆ ಅವ್ರು ಕೊಟ್ಟಿರೋ ದುಡ್ಡಿಗೋಸ್ಕರ ಮನೆಗೆ ಯಾಕೆ ಕೊಟ್ಟಿಲ್ವ ಸರ್ಕಾರ, ಮಾಡ್ಕೊ ಹೋಗು ದುಡ್ಡನ್ನ ಅಂತ ದುಡ್ಡನ್ನು ಕುಡ್ಕೊಂಡು ಬರೋದು ಮನೇಲಿ. ಈ ಥರ ಪರಿಸ್ಥಿತಿಗಳೆಲ್ಲ ನಡೀತಾ ಇದೆ. ಬಸ್ ಫೇರ್ ಅಂತ ಮಾಡ್ತಾ ಇದ್ದಾರೆ, ಬಸ್ ಚಾರ್ಜ್ ಅಂತ ಮಾಡ್ತಾ ಇದ್ದಾರೆ. ಯಾರಿಗೆ ಅನುಕೂಲ ಆಗುತ್ತೆ ಇಲ್ಲಿ? ಎಲ್ಲ ಬೆಳಗ್ಗೆ ಇದ್ದರೆ ಹೆಣ್ಮಕ್ಳು ಕಷ್ಟಪಟ್ಟು ದುಡಿಯೋರೆಲ್ಲ ಗಾರ್ಮೆಂಟ್ಸ್ಗೆ ಹೋಗಿರ್ತಾರೆ. ಆ ಹೆಣ್ಮಕ್ಳಿಗಂತೂ ಯಾವುದೇ ಕಾರಣಕ್ಕೂ ಅನುಕೂಲ ಆಗ್ತಾ ಇಲ್ಲ. ಮನೆಯಲ್ಲಿರೋ ಹೆಣ್ಮಕ್ಳು ಮಾತ್ರ ಅನುಕೂಲ ಆಗ್ತಾ ಇದೆ. ಇದು ಗಾರ್ಮೆಂಟ್ಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದು ಅವ್ರಿಗೇನು ಯಾವತ್ತೂ ಅವರು ಬಸ್ಸಲ್ಲಿ ತಿರುಗಾಡ್ತಾ ಇರೋ ಥರ ಇಲ್ಲ, ಹೆಣ್ಮಕ್ಳಿಲ್ಲ. ಆ ಕಾರಣದಿಂದ ಹೆಣ್ಮಕ್ಳಿಗೆ ಉಪಯೋಗ ಆಗೋ ಥರ ಏನಾದರೂ ಮಾಡಬೇಕು ಅಂದರೆ ಈ ಸರ್ಕಾರ ಇದನ್ನೆಲ್ಲ ನಿಂದಿಸಿ, ಇದನ್ನೆಲ್ಲ ಖಂಡಿಸಿ, ಇದನ್ನು ಸ್ಟಾಪ್ ಮಾಡಬೇಕು ಅನ್ನೋದು ನಮ್ಮ ಮಾನ್ಯತೆ ಅಷ್ಟೇ. ಇವಾಗ ಸರ್ಕಾರ 1 ಗಂಟೆವರೆಗೂ ಅಂತ ಹೇಳ್ಬಿಟ್ಟು ಬಾರ್ ಓಪನ್ ಅಂತ ಹೇಳಿದೆ. ಇದರಿಂದ ನಮಗೆ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ತರ ರೂಲ್ಸ್ ಇರೋದು ಬೇಡ ಅಂತ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಬಾರ್ ಬೇಡ ಅಂತಾನೆ ಎಲ್ಲ ಹೆಣ್ಮಕ್ಳಿಗೆ ಇರೋದು. ಬಾರ್ ಇಲ್ಲ ಅಂತಂದ್ರೆ ಹೆಣ್ಮಕ್ಳು ಎಲ್ಲ ಮನೆಗೆ ಇರ್ತಾರೆ. ಅದರಿಂದ ಈಗ ಹೆಂಗಸರುಗಳು ಕರ್ಕೊಂಬರಕ್ ಹೋಯ್ತಾರೆ. ಕರ್ಕೊಂಬರಕ್ ಹೋದಾಗ ಹೆಣ್ಮಕ್ಳನ್ನ ಯಾರು ಏನ್ ಮಾಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಇರಲ್ಲ. ಹೆಣ್ಮಕ್ಳಿಗೂ ಅನುಕೂಲ ಇಲ್ಲ, ಇತ್ತ ಮಕ್ಳಿಗೂ ಅನುಕೂಲ ಇಲ್ಲ. ತಿರ್ಗಾ ಹೆಂಡತಿ ಮಕ್ಕಳನ್ನ ಹೊಡೆದು ಬಡ್ದು ತಿರ್ಗಾ ಬಾರಿ ಕಿತ್ಕೊಂಡು ಹೋಗಿ ಕುಡಿದ್ಬಿಟ್ಟು ತಿರ್ಗಾ ಅಲ್ಲಿ ಏನೇನ್ ಮಾಡ್ಕೊಂತಾರೆ ಯಾರಿಗ್ ಗೊತ್ತು. ಈಗ ಹೆಣ್ಮಕ್ಳನ್ನಂತೂ ಸಖತ್ತೆ ತೊಂದರೆನೇ ಆಯ್ತು. ಈಗ ಅವರು ಹೆಣ್ಮಕ್ಳು ಗಾರ್ಮೆಂಟ್ಸ್ ದುಡಿಬೇಕು, ಅಲ್ಲಿ ಜೀವನ ಮಾಡಬೇಕು. ಇನ್ನೇನು ಅದು ಅಂದ್ರೆ ಸರ್ಕಾರದಿಂದ ಮಾತ್ರ ಏನು ಉಪಯೋಗ ಇಲ್ಲ. ಎಲ್ಲ ತರಕಾರಿ ಎಲ್ಲ ರೇಟ್ ಆಗಿದೆ. ಓದಿಸೋದು ಹೆಂಗೆ ಮಕ್ಕಳನ್ನ ಈ ಮಳೆ ಬಂತು ಅಂದ್ರೆ ಕರ್ಕೊಂಬರೋದು ಹೆಂಗೆ, ಅವ್ರ ಎಜುಕೇಶನ್ ಏನು? ಇವರು ಸರ್ಕಾರ ಅವರು ಮುಂದುವರಿಯೋದು ನೋಡ್ತಾರೆ ಹೊರತು ಜನಕ್ಕಂತೂ ಏನು ಉಪಯೋಗ ಮಾಡಿಲ್ಲ. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್, ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ 12,000 ಗಾರ್ಮೆಂಟ್ಸ್ ನೌಕರರಿದ್ದಾರೆ. ಆಲ್ಮೋಸ್ಟ್ ತುಂಬಾ ಎಲ್ಲ ಇರೋರು ಸಿಂಗಲ್ ಪೇರೆಂಟ್ಸೇ ಕೆಲಸ ಮಾಡ್ತಿರೋದು ಗಾರ್ಮೆಂಟ್ಸ್ ಅಲ್ಲಿ. ಅದರಿಂದ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಇದೆ. 10,000 ರೂಪಾಯಿ ಸಂಬಳ ತಗೊಂಡು ಬೆಂಗಳೂರಲ್ಲಿ ಬಾಡಿಗೆ ಕಟ್ಕೊಂಡು ತರಕಾರಿ ರೇಷನ್ ಎಲ್ಲ ತಿನ್ಬಿಟ್ಟು ತುಂಬಾ ತೊಂದರೆ ಇದೆ. ಅದರಿಂದ ದಯವಿಟ್ಟು ಹೇಳಿ, ಅದ್ರಲ್ಲಿ ಬೇರೆ ಈ ಕುಡ್ತದಿಂದ ಜನಗಳು ಗಂಡಸರುಗಳು ಮನೆಗೆ ತಂದಾಕಲ್ಲ. ಈಗ ಅವ್ರಿಗೆ ಈಗ ಏನ್ ಕಾಲಾಗಿದೆ ಅಂದ್ರೆ ಗಂಡಸರು ಮನೆಗೆ ಕುತ್ಕೊಳ್ಳೋದು, ಹೆಂಗಸರು ದುಡ್ಕೊಂಬಂದು ಅವ್ರ ಕೈ ಕೊಡೋ ತರ ಆಗಿದೆ. ಈ ತರ ಎಲ್ಲ ಆಗ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಅದರಿಂದ ದಯವಿಟ್ಟು ಹೇಳ್ತಿದ್ದೀನಿ, ಇವಾಗ ಏನ್ ಮಾಡಿದೀರಾ ಅದನ್ನ
ಇದು ಬೇಡಕ್ಕೆ ಬೇಡ ಆದಷ್ಟು ಕಡಿಮೆ ಮಾಡ್ಬೇಕು ಅಂತ ಹೇಳಿ ನಾವ್ ಹೇಳ್ತೀವಿ. ನಾವು ಹೆಣ್ಮಕ್ಳು ಆದಷ್ಟು ಬಾರ್ ಬೇಡಕ್ಕೆ ಬೇಡ ಅಂತಾನೆ ಹೇಳ್ತಿರೋದು. ಹಾಳಾಗ್ತಾ ಇದೆ. ಗೌರ್ಮೆಂಟ್ ಅದು ಮಾಡಲ್ವಲ್ಲ, ಅಟ್ಲೀಸ್ಟ್ ಈ ಸಮಸ್ಯೆ ಗಂಡದಿರ್ನ ಬಿಟ್ಟು ಹೋಗ್ಯವ್ರಿ. ಗಂಡದಿರ್ನ ಬಿಟ್ಟು ಈ ತರ ಕುಡಿತಾರೆ ಅಂತ ಹೇಳ್ಬಿಟ್ಟು ಗಂಡದಿರ್ನ ಬಿಟ್ಟು ಹೋಗ್ಯವ್ರಿ. ಈಗ ಅವ್ರ ಏನ್ ಜೀವನ ಮಾಡ್ಬೇಕು, ಅವ್ರ ಸಂಸಾರ ಏನು, ಅವ್ರ ಮಕ್ಕಳ ಭವಿಷ್ಯ ಏನು? ಈ ತರ ಸರ್ಕಾರ ಏನಕ್ ಮಾಡೈತೆ? 2,000 ಹಾಕಿರು ಅಂತ 20,000 ಹಾಕಿರು, ತಿರ್ಗಾ ಎಲೆಕ್ಷನ್ ಮುಗೀತು, ಈಗ ಮಣ್ಣು ತಿನ್ಬೇಕಷ್ಟೇ. ಇನ್ನೊಂದಂದ್ರೆ ಗಾರ್ಮೆಂಟ್ಸ್ ನೌಕರರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ ಮೇಡಮ್ ಇಲ್ಲಿ. ಯಾಕಂತಂದ್ರೆ ಅಂಗನವಾಡಿಯರ್ಗೂ ಇರ್ಲಿ ಕೇಳ್ದಾಗ ಸಂಬಳ ಜಾಸ್ತಿ ಮಾಡ್ತಾರೆ, ಬೇರೆ ಆಶಾ ಕಾರ್ಯ ಪ್ರತಿಯೊಬ್ಬರಿಗೂ ಎಲ್ರಿಗೂ ಇದು ಅವ್ರು ಮಾಡ್ಲಿ, ನಾವು ಯಾರಿಗೂ ಬೇಡ ಅಂತಲ್ಲ, ಎಲ್ಲರಿಗೂ ಜೀವನ ಇದೆ ಮಾಡ್ಲಿ. ಆದ್ರೆ ಗಾರ್ಮೆಂಟ್ಸ್ ನೌಕರರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂತಿಲ್ಲ. ಅವ್ರೇನು ಕತ್ತೆ ತರ ದುಡಿಯೋದು, ಮನೆಗ್ ಬರೋದು, ಗಂಡಸರು ಹೇಳ್ದಂಗೆ ಕೇಳ್ಕೊಳ್ಳೋದು, ಅವ್ರ ಹತ್ರ ಗಂಡಸರ ಹತ್ರ ಒದೆ ತಿನ್ನೋದು, ಮತ್ತೆ ಜೀವನ ಮಾಡ್ಕೊಳ್ಳೋದು, ಮತ್ತೆ ಕೆಲ್ಸಕ್ಕೆ ಹೋದಿದೆ ಕೆಲಸ ಆಗಿರೋದ್ರಿಂದ ದಯವಿಟ್ಟು ಕೇಳ್ತಾ ಇದೀನಿ, ಗಾರ್ಮೆಂಟ್ಸ್ ನೌಕರರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಸಂಬಳದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ಗೌರ್ಮೆಂಟ್ಗೆ ನಾನು ಈ ರೀತಿಯಿಂದ ಕಳಕಳಿಯಿಂದ ಕೇಳ್ಕೊಂತ. ಅದು ಹೇಳಿದ್ರೆ ಏನು ಲಾಭನೇ ಇಲ್ಲ. ಅದು ಯಾರು ಕೇಳ್ತಾರೆ? ಯಾರು ಕೇಳ್ತಾರೆ? ಇವಾಗ ಎಣ್ಣೆ ಬೇಡ, ಯಾವ ಊರಕ್ಕೂ ಎಣ್ಣೆ ಬೇಡ ಅಂತ ಹೇಳಿದ್ರೆ ಅದು ಕೆಲವ್ರು ಅವ್ರು ಮೇಯ್ನ್ ಕೇಳೋದೇ ಇಲ್ಲ. ಅದು ಮೇಯ್ನು ಅದು ಇಲ್ಲ ಅಂದ್ರೆ ಇವಾಗ ಅದು ಇದ್ರೇನೆ ಏನೋ ಮಕ್ಕಳು ಅವರು ಇವರು ಕುಡಿದು ಅದ್ಮೇಲೆ ಆಚೆ ಆಗಿಬಿಟ್ಟಿದೆ ಜನಕ್ಕೂ. ಅದು ಕುಡಿದು ಸುಟ್ಟು ಬೇಗ ಏನು ಒಂದು ಸುಮಾರು ಅಂದ್ರೆ ಈ ಊರಾಗ ಎಷ್ಟೋ ಜನ ಸತ್ತಿದ್ದಾರೆ, ಎಷ್ಟೋ ಜನ. ಅದೇ ಬೆಳಗ್ಗೆ ತಿನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಅದೇ ಕೆಲಸ, ಬೇರೆ ಕೆಲಸನೇ ಇಲ್ಲ. ದುಡ್ಡಿದ್ರೆ ತಿನ್ನೋದಿಲ್ಲ, ಏನಿಲ್ಲ, ಕುಡಿದು ಏನು ತಿಂತಾನೆ ಅವನು, ಹಂಗೇ ಹೋಗ್ಬೇಕು. ಅಲ್ಲ, ಇವಾಗ ನೀವು ಹೇಳೋದು 11 ಗಂಟೆವರೆಗೂ ಇತ್ತು, ಈಗ 1 ಗಂಟೆಗೆ ಮಾಡಿದಾರಲ್ವಾ? ಒಟ್ನಲ್ಲಿ ಕುಡಿಯೋದನ್ನೇ ನಿಲ್ಸಿದ್ರು ಮಾಡಿದಾರೆ ನೈಟು, ನಿಲ್ಸಿದ್ರು ಪರವಾಗಿಲ್ಲ ಅಂತಾನ ನೀವು ಹೇಳ್ತಾ ಇರೋದು? ನಾನು ಅದೇ ಹೇಳೋದು. ಇಲ್ಲದೆ ಹೋಗ್ಬಿಟ್ರೆ ಮೇಲೆ, ಇಲ್ಲಾಂದ್ರೆ 1 ಗಂಟೆಗೆಲ್ಲ ಏನು ಬೇಕಾನೇ ಇಲ್ಲ, 11 ಗಂಟೆಗೆ ಇತ್ತಲ್ಲ ಅದೇ ಇರ್ಲಿ, ಅದಿದ್ರೇನೆ ಸರಿ, ಇಂಪಾರ್ಟೆಂಟ್ ಇರ್ಲಿ. 1 ಗಂಟೆಗಿದ್ರೆ ಇವನೆಲ್ಲ ಮನೆಗೆ ಬರಲ್ಲ, ಮನೆಗೆ ಏನು ಬರಲ್ಲ. ಇವನು ಇನ್ನೊಂದೇನು ಇವ್ರು ಕರ್ಕೊಂಡು ಹೋಗಿ ಅವ್ನು ಎತ್ತಾಕೊಂಡು ಬರ್ಬೇಕು. ಅವನು ಇಲ್ಲ ಅಲ್ಲೇ ಕೂಡ ಸತ್ತು ಬಿಡ್ತಾನೆ. ಬೇಕಾದ್ರೆ ಸತ್ತು ಬಿಟ್ರೆ ನಮ್ಮ ತಲೆ ಮೇಲೆ ಬೀಳ್ತಂತೆ. ಅವ್ರೇನು ಮಾಡ್ತಾರೆ ಎಲ್ಲ ಬಾರವರು ಎತ್ಕೊಂಡು ಹೋಗಿ $100 ಕೊಡ್ತೀನಿ ಬಾರ ಬಿಸಾಕ್ತಾರೆ. ಅವ್ರು ಹಂಗೆ ಮಾಡ್ತಾರೆ. ಯಾರಿಗೂ ಅವ್ರಿಗೆ $100 ಕೊಟ್ಟರೆ ಸಾಕು, ಒಂದು ಕ್ವಾರ್ಟರ್ ಕೊಟ್ಟು ನೀವು ಎತ್ಕೊಂಡು ಹೋಗಲ್ಲ ಹಾಕಂತಾರೆ. ಏನು ಕರೆಕ್ಟಾಗಿ ಆಗಿದೆ ಹಾಕುತ್ತಾರೆ, ಹಾಗೆ ಆಗಿದೆ. ಅದು ಕರೆಕ್ಟಾ? ಕರೆಕ್ಟ್, ಎಲ್ಲಾರ್ಗು ಕರೆಕ್ಟ್ ಆಗೋದು. 1 ಗಂಟೆಗೆ ಏನು? ಹೌದು, 1 ಗಂಟೆಗೆ ಬೇಡ ಅಂತ ನೀವು ಹೇಳ್ತಾ ಇರೋದು. 10 ಗಂಟೆ ಅಂದ್ರು ಫಸ್ಟ್ ಒಂದೊಂದು ಸಾರಿ 10 ಗಂಟೆ ಹೋಯ್ತು. ಇವಾಗ 11ಕ್ಕೆ ಬಂದಿದೆ. ಇವಾಗ 1 ಗಂಟೆ ಅಂದರೆ ಒಂದೊಂದು ಬೆಳಗ್ಗೆ ಹೋಗಿ ಕಿತ್ತೇ ಬೋಳ್ಳಿ ಬಿಡು, ಅಂಗಡಿ ಇಟ್ಕೊಂಡು ಕೂತ್ಕೊಂಡ್ಬೋಳಲ್ಲಿ ರಾತ್ರಿ ಆಗಲು ಅಲ್ಲಿ. ಅವ್ರೇನು ಶಿಫ್ಟ್ ಅದು ಕೂಡ ಇರ್ತಾರಲ್ಲ, ಫ್ಯಾಕ್ಟ್ರಿಲೇ ಕೆಲಸ ಮಾಡೋಕೆ ನೈಟ್ ಶಿಫ್ಟು ಅದನ್ನು ಶಿಫ್ಟಲ್ಲ. ದುಡ್ಡು ಕೊಟ್ಟರೆ ಆಗಲೂ ಮಾಡ್ತಾನೆ, ಕೆಲಸ ರಾತ್ರಿ ಆಗಿದೆ. ಎಣ್ಣೆ ಯಾರು ಏದಕ್ಕೂ ಬರಲ್ಲ, ಕ್ಯೂ ಅದಕ್ಕೆ ಬರೋ ಕ್ಯೂ ನೋಡಿ. ಒಂದು ಲಾಕ್ಡೌನ್, ಫಸ್ಟ್ ಲಾಕ್ಡೌನ್ ನೋಡ್ದೇಕ, ಅವಾಗ ನೋಡಿದೆ ಕ್ಯೂ ಇದ್ದು ಜನ. ಅದೇ ಅದು ಏನು ಕ್ಯೂ? ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.